ನಾನು ಈಗ ಭೀಮಾಲಿ ಕೂಡ ಇದೇ ಥರದ ಹೋರಾಟನೇ ಮಾಡಿದ್ದೆ. ಇವತ್ತು ನನಗೊಂದೇನು ಖುಷಿ ಅಂದರೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಜೀರ್ ಅಹಮದ್ ಸರ್ ಅಲ್ಲ, ಪೊಲಿಟಿಕಲ್ ಅಡ್ವೈಸರ್ ಆಫ್ ಸಿದ್ದರಾಮಯ್ಯ ಸರ್ಗೆ ಹೇಳಿ ಇವತ್ತೊಂದು ಮೀಟಿಂಗ್ ಮಾಡಿದ್ದಾರೆ, ಡ್ರಗ್ಸ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಯಾಕೆ ಇದನ್ನ ಅಲ್ಲಿಗೆ ಮುಟ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲಿಟಿಕಲ್ ಸ್ಪೀಕರ್ ಅವ್ರಿಗೆ, ಅಹಮದ್ ಸರ್ಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮೂಲಕ. ಯಾಕೆ ಈ ವಿಷಯನ ಮಾತಾಡಿದೆ ಅಂದರೆ, ಇದೇ ಥರದ್ದೇನೋ ಒಂದು ಹೋರಾಟನ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ ಅನ್ಕೋತೀನಿ. ನಾನು ಗ್ಲಿಮ್ಸ್ ನೋಡಿದಾಗ ನನಗೆ ಹಂಗೆ ಅನ್ನಿಸ್ತು, ಏನು ಹೋರಾಟ ಅಂತ. ಬಹುಶಃ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ಬೋದು. ಇದೇ ಥರ ಈ ಹೋರಾಟದ್ದು ಕತೆ ಸರ್ಕಾರಕ್ಕೆ ಮುಟ್ಟಿ ಒಂದಷ್ಟು ಜನಕ್ಕೆ ವಿಷಯ ಗೊತ್ತಾಗಿ ದೊಡ್ಡ ಮಟ್ಟಕ್ಕಾಗಲಿ ಅನ್ನೋ ಆಸೆ. ಅಂದರೆ ಕಾಲೋನಿಗಳು ಇಲ್ಲದಿರ ಯಾವುದೇ ನಗರಗಳಾಗಕ್ಕಾಗಲ್ಲ. ಕಾಲೋನಿ ಶಕ್ತಿನೇ ಶಕ್ತಿ ಯಾವಾಗಲೂ. ಕಾಲೋನಿಗಳಾದ್ರೇ ನಗರಗಳಾಗೋದು, ಮಾಲ್ಗಳಾಗೋದು, ಮತ್ತೊಂದು ಬೆಳೆಯೋದೇ ಕಾಲೋನಿಯಿಂದ. ಸೊ ಹಾಗಾಗಿ ಕಾಲೋನಿಲಿರೋರೆಲ್ಲರೂ ಕಾಲಕ್ಕೆ ಸಮ ಅಲ್ಲ, ಅವರಿಂದನೇ ಎಲ್ಲ ನಡೆಯೋದು ಅಂತ ಬಹುಶಃ ಈ ಸಿನಿಮಾ ಹೇಳುತ್ತೆ ಅನ್ಕೋತೀನಿ. ನನಗೆ ಗೊತ್ತಿಲ್ಲ ಅದು. ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ. ಸೇಮ್ ಅದನ್ನೇ ನಾನು ಕೂಡ ಸಿನಿಮಾಲ್ಲಿ ಮಾಡೋಕ್ಕೆ ಹೊರಟಿರೋದು. ಈ ಬಡವರು ಕಪ್ಪಗಿದ್ದೀವಿ, ಈ ಕಾಲೋನಿ ಅಥವಾ ಇದೇನೋ ರಸ್ತೆ ಅಂತೆಲ್ಲ ಇಟ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಹಂಗೆ ನೋಡ್ತಾರೆ, ನೋಡೋರು ನೋಡಲಿ. ಈಗ ಭೀಮಾ ಹಂಗೆ ನೋಡಿದ್ರು, ಹೊಡೆದ್ಮೇಲೆ ಗೊತ್ತಾಯ್ತು ಅಂತ ಇಟ್ಟದು ಅಂತ. ಸೊ ಹಂಗೆ ಸೊ ಹಾಗಾಗಿ ನಿಮ್ಮೆಲ್ರಿಗೂ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಿರೋಂಥ ಎಲ್ಲ ಪ್ರೀತಿಯ ಯಾರೇ ಆಗಿರ್ಬೋದು, ಈ ಪ್ರಮೋಷನ್ನ ನೋಡ್ತಿರೋಂಥ ಎಲ್ಲ ಸಿನಿ ಪ್ರಿಯರಿಗೆ ನಾನು ಒಂದೇ ಕೇಳ್ಕೊಳ್ಳೋದು ಈ ವೇದಿಕೆ ಮೂಲಕ. ಕಾಲೋನಿ ಅನ್ನೋ ಒಂದು ಪದ ತುಂಬ ಚೆನ್ನಾಗಿದೆ. ಅದು ಎಲ್ಲ ಏರಿಯಲ್ಲಿ ಇರುತ್ತೆ, ಆ ಏರಿಯಾಗಳಿಂದನೇ ದೊಡ್ಡ ಏರಿಯಾ ಆಗೋದು. ಸೊ ಹಂಗಾಗಿ ಯಾರು ಬೇಡ, ಬರೀ ಕಾಲೋನಿಯವ್ರು ನೋಡಿ ಸಾಕು. ಆಮೇಲೆ ಮಾಲ್ ಅವ್ರು ಬಂದು ನೋಡ್ತಾರೆ, ಏನಿದೆ ಏನು ನಡೆದಿದೆ ಅಂತ ಒಳಗಡೆಗೆ. ಅದನ್ನು ಕೇಳ್ಕೊತೀನಿ ಅಲ್ವಾ. ಸೊ ಹಂಗೆ ಇರಲಿ, ಅದೊಂದು ದೊಡ್ಡ ಶಕ್ತಿ. ಕಾಲೋನಿ ಅಂದರೆ ತುಂಬ ಒಂದು ದೊಡ್ಡ ಶಕ್ತಿ. ಅದು ಇದಕ್ಕೆ ಒಂದು ಸಮಾನತೆಗೆ ಹೋರಾಡಿರುವಂಥ ಕತೆ ಜೊತೆ